ನಿಮಗೆ ಡ್ರೈವರ್ ಬೇಕು ಅಂತೇಳಿ ಒಂದು ಆ್ಯಡ್ ಮಾಡೋಕೆ ಹೇಳಿದ್ರಿ. ಹೌದು ಸರ್. ಈಗ ಗಾಡಿಗೆ ಅದು ಯಾವ ಥರ ಗಾಡಿಗಳು, ಏನೇನು ಸ್ಯಾಲ್ರಿ, ಯಾವ ಲೊಕೇಶನ್ ಎಲ್ಲ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಹಾಂ ಸರ್, ಹೇಳ್ತೀನಿ ಸರ್. ಓಕೆ ಲೊಕೇಶನ್ ಹೇಳಿ. ಬಂದು ಎಲೆಕ್ಟ್ರಾನ್ ಸಿಟಿ ಹೊಸ ರೋಡು ಸರ್. ಓಕೆ, ಬೆಂಗಳೂರು ಎಲೆಕ್ಟ್ರಾನ್ ಸಿಟಿ ಹೊಸ ರೋಡು. ಹಾಂ ಹೌದು ಸರ್. ಓಕೆ, CNG ಸರ್ ಗಾಡಿ. ಎಲ್ಲ ಸಿ ಎನ್ ಜಿನಾ? ಹಾಂ CNG. ಓಕೆ, ಅದು ಬಜಾಜಲ್ಲಿ ಸಾರಿ ಬರುತ್ತಾ? CNG ಅಲ್ಲ, LPG. ಎಲ್ ಪಿ ಜಿ. ಹಾಂ LPG. ಓಕೆ, ಎಲ್ ಪಿ ಜಿ ಅಂದರೆ ನಿಮ್ಮ ಕಡೆ ಎಷ್ಟು ಆಟೋಗಳು ಸಿಗ್ಬೋದು? ಸರ್ ನಮ್ಮ ಕಡೆಯಿಂದ ಒಂದು 10-15 ಆಟೋಸ್ ಇದ್ದಾವೆ ಸರ್. ಓಕೆ. 15 ಆಟೋ ಇದ್ದಾವೆ. ಆದರೆ 300 ರೂಪಾಯಿ ಬಾಡಿಗೆ. ಹ್ಞೂ 10,000 ಅಡ್ವಾನ್ಸ್ ಇಸ್ಕೊತೀವಿ. ಒರಿಜಿನಲ್ DL ಬೇಕಾಗುತ್ತೆ ಸರ್. ಓಕೆ. ಸರ್ ನಮ್ಮ ಕಡೆಯಿಂದ ಒಂದು ಅಗ್ರಿಮೆಂಟ್ ಇರುತ್ತೆ ಸರ್. ಹ್ಞೂ 3 ತಿಂಗಳು ಗಾಡಿ ಓಡಿಸ್ಬೇಕು. ಓಕೆ. ಗಾಡಿ ತಗೊಂಡೋಗಿ ಒಂದು ವಾರ ಇಲ್ಲ 1 ದಿನ 2 ದಿನ ಅಂತ ಓಡಿಸಿ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ ಸರ್ ತುಂಬ ಜನ. ಹ್ಞೂ ಹ್ಞೂ ಹಂಗಾಗಿ ಇವಾಗ ಅಗ್ರಿಮೆಂಟ್ ಮಾಡ್ತಾ ಇದ್ದೀವಿ. ಹ್ಞೂ 3 ತಿಂಗಳು ಅಗ್ರಿಮೆಂಟ್ ಇರುತ್ತೆ, ಗಾಡಿ ಬಿಡಂಗಿಲ್ಲ ಸರ್. ಓಕೆ. ಈಗ ನೀವು ಮುಂಚಿತವಾಗಿ ಅಡ್ವಾನ್ಸ್ ಅಂತೇಳಿ 10,000 ತೊಗೊಳ್ತಿದ್ದೀರಾ? ಹಾಂ ಹೌದು ಓಕೆ. ಸರ್. ದಿನದ ಬಾಡಿಗೆ 300 ರೂಪಾಯಿ. ಹಾಂ 300 ರೂಪಾಯಿ ಇದೆ ಸರ್. ಓಕೆ. ಇನ್ ಕೇಸ್ ಇಲ್ಲ ಆ ಥರ ಏನು ಯಾವುದು ಇರಲ್ಲ, ಸ್ಯಾಲ್ರಿ ವೈಸ್ ಮಾಡ್ತೀವಿ ಅಂದರೆ ಯಾರಾದರೂ ಆ ಥರ ಏನಾದರೂ ಆಪ್ಷನ್ಸ್ ಇದೆಯಾ? ಸ್ಯಾಲ್ರಿ ರೈಸ್ ಮಾಡ್ತೀವಿ ಅಂತನಾ? ಹ್ಞೂ. ಈಗ ಎಲ್ಲ ಅವ್ರು ಏನು ಬಾಡಿಗೆ ಇರುತ್ತೋ ನೀವು ಅಂದರೆ ಈಗ ಓಲಾ ಊಬರ್ ಎಲ್ಲ ಅಟ್ಯಾಚ್ ಮಾಡಿದ್ರಲ್ವಾ? ಹೌದು ಸರ್. ಓಕೆ. ಅದು ಏನು ಪೇಮೆಂಟ್ ಇರುತ್ತೋ ಅದೆಲ್ಲ ನಿಮ್ಮ ಕಡೆ ಕೊಟ್ಟು ನೀವಿಂತಿಷ್ಟು ಸ್ಯಾಲ್ರಿ ಅಂತ ಅವ್ರಿಗೆ ಏನಾದರೂ ಕೊಡೋ ಅಂಥ ಆಪ್ಷನ್ಸ್ ಏನಾದರೂ ಇದೆಯಾ? ಸರ್ ಅದು ಐಡಿಯಾ ಏನಿಲ್ಲ. ಅದೇ ಸ್ವಲ್ಪ ಥಿಂಕ್ ಮಾಡಬೇಕು ಸರ್, ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆನೂ. ಓಕೆ. ಯಾಕಂದರೆ ಈಗ ಎಲ್ಲರ ಹತ್ರನೂ 10,000 ಕೊಟ್ಟು ಅಡ್ವಾನ್ಸ್ ಆಗಿ ಸ್ಟಾರ್ಟಿಂಗು ಸೇರೋಂಥ ಅಮೌಂಟು ಇದ್ರೂ ಇರುತ್ತೆ, ಇಲ್ಲಾಂದರೆ ಇಲ್ಲ. ಹೌದು ಸರ್, ನಿಜ. ಹಂಗಾಗಿ ಈಗ ನೀವು ಒಂದು ಸಡನ್ನಾಗಿ 10,000 ಅಂದರೆ ಯಾರಿಗೂ ಕೊಡೋಕ್ಕಾಗಲ್ಲ. ಹೌದು ಸರ್. ಹಂಗಾಗಿ ಈಗ ಬಡವರು ಇರ್ತಾರಲ್ವಾ, ಇರ್ತಾರೆ ಸರ್. ಹಂಗಾಗಿ ಹೇಳ್ತಿರೋದು ಆ ಥರ ಏನಾದರೂ ಆಪ್ಷನ್ಸ್ ಇದೆಯಾ ಅಂತ. ಒಂದು ನಿಮಿಷ ಸರ್, ಅದೇ ಅದನ್ನ ನಮ್ಮ ಮನೆಯವ್ರನ್ನ ಕೇಳಬೇಕು ಸರ್. ನಮ್ಮ ಯಜಮಾನ್ರ ಹತ್ರ ಕೇಳಿದ್ರೆ ಹ್ಞೂ ಅದು ಕೇಳಿ ತಿಳ್ಕೊಬೋದು ಸರ್. ಓಕೆ ಓಕೆ. ಈಗ ಆಯಿತು, ಅಡ್ವರ್ಟೈಸ್ಮೆಂಟಿಗೆ ಹಾಕ್ತೀವಿ ನಾವು. ಹಾಂ ನೀವು ಸರ್. ಅದೇನು ವಿಚಾರಿಸ್ಕೊಂಡು ತಿಳ್ಕೊಂಡಿರಿ. ಹಾಂ ಯಾರಾದರೂ ಕಾಲ್ ಮಾಡಿದಾಗ ನೀವು ಅವ್ರಿಗೆ ಡೀಟೇಲ್ಸ್ ಹೇಳ್ಬಿಡಿ ಪೂರ್ತಿಯಾಗಿ. ಯಾರಿಗೆ ಹೇಳಬೇಕು ಸರ್ ಇದು? ಈಗ ನಾವು ಡ್ರೈವರು? ಡೈರೆಕ್ಟ್ ಯೂಟ್ಯೂಬಲ್ಲಿ ಹಾಕ್ತೀವಿ. ಹಾಂ ಸರಿ ನಮ್ಮ ಸರ್. ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡಿದಂಥವ್ರು ಡೈರೆಕ್ಟಾಗಿ ನಿಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಓಕೆ ಸರ್. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾವು ಆದಷ್ಟು ನಿಮ್ಮ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಎಲ್ಲ ಡೈರೆಕ್ಟ್ ಅಪ್ಲೋಡ್ ಮಾಡ್ತೀವಿ. ಇನ್ ಓಕೆ ಸರ್. ಕೇಸ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅವ್ರಿಗಂದ್ರೆ ಹಾಂ ಸರ್. ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಂ ಸರ್. ಓಕೆನಾ? ಓಕೆ ಸರ್. ಓಕೆ. ಈಗ ಇಷ್ಟೇನ ಮಾಹಿತಿ ಇನ್ನೇನಾದರೂ ಇದೆಯಾ? ಸರ್ ಇನ್ನೇನು ಇಲ್ಲ ಸರ್, ಅಷ್ಟೇ. ಹ್ಞೂ ಆದರೆ ಒಂದು 10-15 ಆಟೋಸ್ ಇದ್ದಾವೆ. ಹ್ಞೂ ಡ್ರೈವರ್ಗಳು ಬಂದರೆ ನಮಗೂ ಒಳ್ಳೇದಾಗುತ್ತೆ ಸರ್. ಹೌದು ಮೇಡಮ್. ಈಗ ನಾನು ಅದಕ್ಕೆ ಕೇಳಿದ್ದು, ಹ್ಞೂ ನೀವು ಆದಷ್ಟು ಈಗ 2 ಆಪ್ಷನ್ಸ್ ಕೊಡಬೇಕು ಜನಗಳಿಗೆ. ಸರ್ ಹೇಳಿ 2 ಆಪ್ಷನ್ಸ್ ಕೊಟ್ಟರೆ ಬೆಟರ್ ಇರುತ್ತಲ್ಲ ಅಂತ ಹೇಳಿದೆ. ಸರ್. ಒಂದೇ ಒಂದು ನಿಮಿಷ ಇರ್ತೀರಾ? ಹ್ಮ್. ಒಂದೇ ಒಂದು ಸೆಕೆಂಡ್ ಅಷ್ಟೇ. ಓಕೆ. ಹಲೋ. ಹಾಂ ಹೇಳಿ Hello? ಮೇಡಮ್. ಸರ್ ಅದು ಅಷ್ಟೆಲ್ಲ ಕೊಡೋಕ್ಕಾಗಿಲ್ಲ ಅಂದರೂ ಒಂದು 2,000 3,000 ಆದರೂ ಕೊಟ್ಟರೆ ನಮಗೆ ಒಳ್ಳೇದಾಗುತ್ತೆ ಸರ್. ಅಂದರೆ ಯಾಕೆ ಅವ್ರ ಅಡ್ವಾನ್ಸಾ? ಕಡೆಯಿಂದ ಹೌದು ಸರ್. ಹ್ಞೂ ಹ್ಞೂ ಯಾಕಂದ್ರೆ ಅವರು ಆಕ್ಸಿಡೆಂಟ್ ಮಾಡ್ಕೊಬರೋದು, ಇಲ್ಲ ಅಂತಂದ್ರೆ ಅಪ್ಸೈಡ್ ಮಾಡೋದು, ಏನೋ ಒಂದು ಮಾಡಿರ್ತಾರಲ್ಲ ಸರ್. ಹ್ಞೂ ಕಲೆಕ್ಷನ್ ಬೆಂಗಳೂರು ಅಂದರೆ ನಿಲ್ಸಿರ್ತಾರೆ. ಕಾಮನ್ ಅಲ್ವಾ ಮೇಡಮ್ ಅದು? ಹೌದು ಈಗ ಸರ್. ಸಣ್ಣ ಪುಟ್ಟ ಟಚ್ ಅಪ್ ಆಗೋದು. ಹೌದು ಸರ್. ಆಕ್ಸಿಡೆಂಟ್ ಅಂದರೆ ಯಾರಂತ ಬೇಕಂತ ಏನು ಮಾಡಕ್ ಹೋಗಲ್ಲ, ಗಾಡಿ ಏನು ಜವಾಬ್ದಾರಿ ಬೇಕಂತ ಇದ್ದೇ ಯಾರು ಇರುತ್ತೆ. ಮಾಡಲ್ಲ. ಹೌದು ಸರ್. ಬಟ್ ಹಂಗಾಗಿ ಈಗ 300 ರೂಪಾಯಿ ಅಂದರೆ ಹಾಂ ಬರೀ ಸರ್. ಬಾಡಿ ಅಷ್ಟೇನದು? ಸರ್ ಹೌದು. ಈಗ ಎಲ್ ಪಿ ಜಿ ಮತ್ತು ಅದೇನಾದರೂ ಸಣ್ಣ ಪುಟ್ಟ ಖರ್ಚು ಆ ಥರ ಏನಾದರೂ? ಸರ್ 500 ರೂಪಾಯಿ ಖರ್ಚು ಅವ್ರದ್ದು. ಹ್ಞೂ ಅದ್ಮೇಲೆ ಬಂದರೆ ನಾವೇ ಮಾಡ್ಕೊಡ್ತೀವಿ ಸರ್. ಓಕೆ. 500 ರೂಪಾಯಿಗೆ ಒಳಗಿಂದ ಬಂದರೆ ಖರ್ಚು ಏನಿದ್ರು ಅವ್ರದ್ದು. ಹೌದು ಸರ್. 500 ರೂಪಾಯಿಂದ ಮೇಲೆ ಮೇಜರಾಗಿ ಏನಾದ್ರು ಬಂದರೂ ಅದು ನಿಮ್ಮದು. ನಾವೇ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಸರಿ ಮೇಡಮ್, ಇಷ್ಟೇನ ಮಾಹಿತಿ? ಆಯಿಲು ಸರ್, ಆಯಿಲ್ ಆಯಿಲ್ ಕೊಡ್ತೀವಿ. ಆಯಿಲ್ ಸರ್ವಿಸಾ? ಸರ್ವಿಸ್ ಅವ್ರು ಮಾಡ್ಕೊಬಂದು ಕೊಟ್ಟರೆ, ಹಾಂ. ಸರ್ವಿಸ್ ನಾವು ಆಯಿಲ್ ಹಾಕಿ ಕಳಿಸ್ತೀವಿ ಸರ್. ಹ್ಞೂ ಹ್ಞೂ ಸರ್ವಿಸ್ ಬಂದಾಗ. ಓಕೆ ಓಕೆ. ಸರಿ ಮೇಡಮ್, ಆಯಿತು, ಆ್ಯಡ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಇನ್ನೂ ಸ್ವಲ್ಪ ಯಾರಾದರೂ ಕಸ್ಟಮರ್ ಕೇಳಿದ್ರೆ ನೀವು ಡೈರೆಕ್ಟ್ ಅವ್ರಿಗೆ ಆನ್ಸರ್ ಮಾಡಿಬಿಡಿ. ಸರಿ ಸರ್, ಆಯ್ತು ಸರ್. ಓಕೆ ಮೇಡಮ್. ಸರ್ ಥ್ಯಾಂಕ್ ಯು ಸರ್. ಓಕೆ.